ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಬಿಗಿನರ್ಸ್ಗಳಿಗೆ ಹೊಸದಾಗಿ ಕ್ರೋಶ ಕಲಿತಾ ಇರೋರಿಗೆ 4 ತರಹದ ಆರ್ಚ್ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶದಲ್ಲಿ ಇದು ಕಲಿಯೋದು ತುಂಬ ಇಂಪಾರ್ಟೆಂಟು. ಇದು ಕಲಿತ್ರೆ ಸಾಕು ಕ್ರೋಶನೇ ಬಂದಂಗೆ. ಇದನ್ನು ನೋಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ಥರ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು 6 ಎಳೆ ಥ್ರೆಡ್ ತಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥ್ರೆಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಐ ಕಾರ್ಡ್ ಹಾಕ್ತೀನಿ ನೋಡಿ. ಇಲ್ಲಿ ನಾರ್ಮಲಾಗಿ ನಾನು 10 ನಂಬರಿಂದು ನೀಡಲ್ ತೊಗೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಕಲಿಯೋರು 9 ನಂಬರಿಂದು ನೀಡಲ್ ತಗೊಳ್ಳಿ. ಥ್ರೆಡ್ಡು ಗ್ರಿಪ್ಪಾಗಿ ಸಿಗುತ್ತೆ ನಿಮಗೆ. ಮತ್ತು ನೀವು ಹೊಸ್ದಾಗಿ ಕಲಿತಿದ್ದೀರಾ ಅಂತಂದರೆ ಸ್ವಲ್ಪ ತೆಳುವಾದ ಬಟ್ಟೆಯಲ್ಲಿ ಹಾಕಿ ಕಲೀರಿ. ಮತ್ತು ನೀವೇನಾದರೂ ಈ ಡಿಸೈನ್ನ ಸ್ಯಾರಿಲಿ ಹಾಕ್ತಾ ಇದ್ದೀರಾ ಅಂದರೆ ಸ್ಯಾರಿನ ಸೀದಾ ಇಟ್ಕೊಂಡು ಹಾಕಿ. ಇಲ್ಲಿ ಬಟ್ಟೆ ಹಿಂಭಾಗಕ್ಕೆ ನಾಟ್ ಹಾಕ್ಕೊಂಡಿದ್ವಲ್ಲ ಆ ನಾಟ್ನ ಇಟ್ಟು ಈಗ ಥ್ರೆಡ್ ತಕ್ಕೊಳ್ಳೋಣ. ಮುಂದೆ ಈಗ ನೀಡಲ್ ಮೇಲೆ ಒಂದು ರೌಂಡು ಥ್ರೆಡ್ ಸುತ್ತಿ ಹೀಗೆ ಮುಂದೆ ತೆಗೆದು ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ನೋಡಿ. ಈ ಥರ ಚೈನ್ ಹಾಕೋದು, ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಸ್ಯಾರಿಗೆ ಲಾಕ್ ಮಾಡೋದು ಎಲ್ಲ ಈ ಥರ ಬೇಸಿಕ್ ಎಲ್ಲನೂ ನಾನು ಫಸ್ಟು ಕ್ಲಾಸ್ ಸೆಕೆಂಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಹೀಗೆ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೆ, ಇದು ಕುಚ್ಚು ಕಟ್ಟೋದಕ್ಕೆ. ಮತ್ತು ಈ ನೆಕ್ಸ್ಟ್ 3 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇದು ಆರ್ಚಿಗೆ. ಇಲ್ಲಿಂದ ಆರ್ಚು ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 3 4 5 ಚೈನ್ ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಈಗ ಈ ಸೈಡ್ ಹಾಕ್ಕೊಂಡಿದ್ವಲ್ಲ 3 ಚೈನು ಅದೇ ಥರ 3 ಚೈನ್ ಹಾಕ್ಕೊಬೇಕು. ಈಗ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಎಳೆದು ಲಾಕ್ ಮಾಡ್ಕೊಬಾರ್ದು. ನಾವು ಥ್ರೆಡ್ನ ಎಳೆದು ಮುಂದಕ್ಕೆ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ, ಡಿಸೈನು ಬಾಗ್ಬಿಡುತ್ತೆ. ಈಗ ಮತ್ತೆ ಕುಚ್ಚು ಕಟ್ಟೋದಕ್ಕೆ ಅಂತ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಒಂದು ಆರ್ಚಿಂದು ಬೇಸಿದು. ಈಗ ಇನ್ನೊಂದು ಟೈಪ್ ಆರ್ಚಿನ ಬೇಸ್ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೂ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇದೇ ಥರ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಈಗ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಬೀಡ್ಸ್ ಹಾಕ್ಕೊಂಡು ಆರ್ಚ್ ಹೇಗೆ ಮಾಡೋದು ಅಂತಂದ್ಬಿಟ್ಟು, ಅದು ಚೈನ್ ಸಪೋರ್ಟಿಂದ ಆರ್ಚ್ ಹೇಗೆ ಮಾಡೋದು ಅಂತ, ಇದು ಬೀಡ್ ಹಾಕ್ಕೊಂಡು ಹೇಗೆ ಆರ್ಚ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈಗ ಬೀಡನ್ನ ಲಾಕ್ ಮಾಡಿ, ಬೀಡ್ ಹಾಕಾದ್ಮೇಲೆ ಬೀಡನ್ನ ಲಾಕ್ ಮಾಡಲೇಬೇಕು. ಬಟ್ಟೆಗೆ ಲಾಕ್ ಮಾಡೋಕ್ಕಿಂತ ಮುಂಚೆ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡೋದು. ಮತ್ತು ಈಗ ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಆ ಕಡೆ ಈ ಕಡೆ 3 ಚೈನ್ ಬಂದಿರೋದು ಅದು ಆರ್ಚ್ಗೆ ಸಪೋರ್ಟಿವ್ ಆಗಿ ಬರುತ್ತೆ. ಈಗ ಬ್ಯಾಕ್ ಸೈಡು ಥ್ರೆಡ್ ಇದೆಯಲ್ವಾ ನೋಡಿ, ಈ ಥ್ರೆಡ್ ಒಳಗಡೆ ಆರ್ಚ್ ಬರುತ್ತೆ. ಫ್ಲವರ್ ಬೀಡು ಅಥವಾ ಈ ಥರ ಬೀಡ್ಸ್ಗಳು ಹಾಕ್ಕೊಂಡ್ರೆ ಏನು ಚೈನ್ ಹಾಕಿ ಆರ್ಚ್ ಮಾಡಬೇಕಂತ ಏನಿಲ್ಲ. ಈ ಥರ ಹಿಂದೆ ಥ್ರೆಡ್ ಸಿಗುತ್ತೆ, ಈ ಥ್ರೆಡ್ಡಲ್ಲಿ ಆರ್ಚ್ ಮಾಡ್ಕೊಬೋದು. ಅದಕ್ಕೆ ಈ ಥರ ಡಿಸೈನ್ ತೋರಿಸ್ತಾ ಇರೋದು. ಮತ್ತು ಈಗ ಇಲ್ಲಿ 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ 3 ಚೈನು ಕುಚ್ಚು ಕಟ್ಟೋದಕ್ಕೆ ಅಂತ. ಮತ್ತು ಈಗ
2 ಥರದ್ದು ಆರ್ಚು ತೋರ್ಸೋಕ್ಕೆ ಅಂತ ಬೇಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ 3ನೇ ಥರದ್ದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೂ 3 ಚೈನ್ ಹಾಕಿ ಲಾಕ್ ಮಾಡಿ ಈ ಥರ ಸರ್ಕಲ್ದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸರ್ಕಲ್ ಬೀಡಲ್ಲಿ ಆರ್ಚ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದು ಎಲ್ಲಿಗೆ ಬರುತ್ತೋ ನೋಡಿ ಆ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಆಮೇಲೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಆಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. ನೋಡಿ, ಇದು 3 ಥರ ಡಿಸೈನ್ಗೆ ರೆಡಿಯಾಗಿದೆ. ಒಂದು ನಾರ್ಮಲ್ ಆರ್ಚು, ಒಂದು ಬೀಡ್ ಹಾಕಿ ಬೀಡ್ ಸುತ್ತ ಆರ್ಚ್ ಬರುತ್ತೆ, ಇನ್ನೊಂದು ಸರ್ಕಲ್ ಬೀಡ್ ಒಳಗಡೆ ಆರ್ಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಬಟ್ಟೆಗೆ ಲಾಕ್ ಮಾಡಿ ಕಟ್ ಮಾಡಿ ಥ್ರೆಡ್ ತಕ್ಕೊತೀನಿ. ಹೀಗೆ ಥ್ರೆಡ್ ಕಟ್ ಮಾಡಿ ಹೀಗೆ ಎಳೆದು ಲಾಕ್ ಮಾಡ್ಕೊಬೇಕು. ಇದು ಫಸ್ಟ್ ಸ್ಟೆಪ್ ಆಯಿತು. ಈಗ 2ನೇ ಸ್ಟೆಪ್ಪು ತೋರಿಸ್ಕೊಡ್ತೀನಿ. ನೀವು ಈ ಸ್ಟೆಪ್ಪಿಗೆ ಬಟ್ಟೆನ ಉಲ್ಟಾ ಇಟ್ಕೊಂಡು ಆರ್ಚ್ ಹಾಕಿ, ಇಲ್ಲಿ ನಾನು ಸೀದಾ ಇಟ್ಕೊಂಡೆ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನೋಡೋರಿಗೆ ಬೀಡ್ ಹಿಂದೆಯಿಂದ ಥ್ರೆಡ್ ತಗೊಳ್ಳೋದೆಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಉಲ್ಟಾ ಇಟ್ಕೊಂಡು ಆರ್ಚ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡಿ ಈಗ ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಳ್ಳೋಣ. ಇದು ಫಸ್ಟಿಗೆ ನಾನು ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿದೆ. 3 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಈ 3 ಚೈನಲ್ಲಿ ಆರ್ಚು ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 1 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಚ್ನ ಡಬಲ್ ಕ್ರೋಶದಲ್ಲಿ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಪಕ್ಕದಲ್ಲಿ 5 ಚೈನಿಂದು ಗ್ಯಾಪ್ ಇದೆಯಲ್ಲ, ಇದು ನೋಡಿ, ಇದ್ರೊಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಬಂದು 2 ಚೈನ್ಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು, ಇನ್ನೆರಡು ಚೈನ್ಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು. ಇದು ಡಬಲ್ ಕ್ರೋಶ. ನೋಡಿ, ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ಸುತ್ತಿ ಈ 5 ಚೈನ್ ಗ್ಯಾಪ್ ಒಳಗಡೆ ಒಂದ್ಸಲಿ ಥ್ರೆಡ್ ತಗೊಂಬಂದು 2 ಚೈನ್ಗೆ ಒಂದ್ಸಲಿ, ಇನ್ನೆರಡು ಚೈನ್ಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಇದೇ ಥರ 12 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಆರ್ಚಿಗೆ 12 ಡಬಲ್ ಕ್ರೋಶ ಮಾಡಲೇಬೇಕು, ಇಲ್ಲಾಂದರೆ ಆರ್ಚು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ, ನೀಟಾಗಿ ರೌಂಡಾಗಿ ಕೂತ್ಕೊಳ್ಳೋದಿಲ್ಲ. 12 ಮೇಲೆ ಎಷ್ಟಾದರೂ ಮಾಡ್ಕೊಬೋದು, 12 ಅಂತೂ ಇದ್ದೇ ಇರಬೇಕು. ಈ 5 ಚೈನ್ ಲಾಕ್ ಒಳಗಡೆ ಒಂದೇ ಲಾಕ್ ಒಳಗಡೆ 12 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಹೀಗೆ 12 ಡಬಲ್ ಕ್ರೋಶ ಆಯಿತು. ಇದು ಆರ್ಚ್ ಟೈಪ್ ಬರುತ್ತೆ. ಈಗ ಈ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ಲ, ಆ 3 ಚೈನ್ಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚ್ ಅಂತ. 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡು ಒಂದ್ಸಲಿ, ಈಗ ಇನ್ನೊಂದ್ಸಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಈ ಲಾಕ್ ಒಳಗಡೆ ಈ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಈ ಲಾಕ್ ಒಳಗಡೆ ಒಂದ್ಸರಿ ಲಾಕ್ ಮಾಡಿ ಹೀಗೆ ನೋಡಿ, ಹೀಗೆ ಬರುತ್ತೆ ಆರ್ಚು. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಕುಚ್ಚಿಗೆ ಅಂತ ಈಗ 2ನೇ ಥರ ಆರ್ಚ್ ತೋರಿಸ್ಕೊಡ್ತೀನಿ. ಇದಕ್ಕೂ ಅಷ್ಟೇನೆ, ಈ 3 ಚೈನ್ ಲಾಕ್ ಒಳಗಡೆ ಒಂದ್ಸರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಈಗ
ಇನ್ನೊಂದ್ಸಲಿ ತ್ರಿಬಲ್ ಕ್ರೋಶ ಮಾಡೋದು ತೋರಿಸ್ಕೊಡ್ತೀನಿ. ಈಗ ತ್ರಿಬಲ್ ಕ್ರೋಶದಲ್ಲಿ ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತ್ರಿಬಲ್ ಕ್ರೋಶ ಮಾಡೋದಕ್ಕೆ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ಕೊಬೇಕು ಈ ಥರ. ಈಗ ಇಲ್ಲಿ ಬೀಡಿಂದೆ ಈ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ, ಈ ಥ್ರೆಡ್ ಒಳಗಡೆಯಿಂದ ಒಂದ್ಸಲಿ ಹೀಗೆ ಥ್ರೆಡ್ ತಕ್ಕೊಂಡು 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ, ಮತ್ತೆರಡು ಥ್ರೆಡ್ಡಿಗೆ ಒಂದ್ಸಲಿ ಹೀಗೆ ಥ್ರೆಡ್ ತೆಗಿಯೋದು. ನೋಡಿ 2 ಸಲ ಥ್ರೆಡ್ ಸುತ್ತೋದು ನೀಡಲ್ ಮೇಲೆ, ಮತ್ತು ಹಿಂದೆ ಥ್ರೆಡ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಎರಡೆರಡು ಥ್ರೆಡ್ಡಿಗೆ ಒಂದೊಂದು ಸಲ 3 ಸಲ ಥ್ರೆಡ್ ತೆಗಿಯೋದು. ಇದು ತ್ರಿಬಲ್ ಕ್ರೋಶ. ಇದು ಅಷ್ಟೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂತಂದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ನಾವು ಈ ಥರ ತ್ರಿಬಲ್ ಕ್ರೋಶದಲ್ಲಿ ಆರ್ಚ್ ಹಾಕ್ತೀವಿ ಅಂತಂದರೆ 14 ತ್ರಿಬಲ್ ಕ್ರೋಶ ಹಾಕ್ಕೊಂಡು ಆರ್ಚ್ ಹಾಕಬೇಕು. ತ್ರಿಬಲ್ ಕ್ರೋಶದಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಆರ್ಚ್ ಬರುತ್ತೆ. ಅದಕ್ಕೆ ಆ ಆರ್ಚಿಗೆ 14 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ನಾನು ಇದೇ ಥರ 14 ಸಲ ತ್ರಿಬಲ್ ಕ್ರೋಶ ಮಾಡ್ತಾ ಬರ್ತೀನಿ. ನೋಡಿ, ಈ ಬೀಡಿಂದ ಇರೋ ಥ್ರೆಡ್ಡಿಗೆ ಒಂದೇ ಥ್ರೆಡ್ಡಿಗೆ 14 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ 3 ಚೈನ್ ಇದೆಯಲ್ವ, ಈ ಚೈನ್ ಒಳಗಡೆ ಒಂದು ಸಲ ಹೀಗೆ ಲಾಕ್ ಮಾಡಿ 14 ತ್ರಿಬಲ್ ಕ್ರೋಶ ಆದಾದಮೇಲೆ ಈ ಥರ ಕಾಣಿಸುತ್ತೆ. ದೊಡ್ಡದಾಗಿ ಆರ್ಚ್ ಬರುತ್ತೆ. ಚೆನ್ನಾಗಿ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಡಬಲ್ ಕ್ರೋಶದಲ್ಲಿ ಹಾಕಿರೋದು, ಇದು ತ್ರಿಬಲ್ ಕ್ರೋಶದಲ್ಲಿ ಹಾಕಿರೋದು. ಹೀಗೆ ಲಾಕ್ ಮಾಡಾದಮೇಲೆ ಇನ್ನೊಂದ್ಸಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಈಗ ಈ ಲಾಕ್ ಆಯ್ತಲ್ವ, 3 ಚೈನ್ ಲಾಕು, ಇದ್ರೊಳಗಡೆ ಒಂದ್ಸಲಿ ಅದೇ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ 3 ಚೈನ್ ಹಾಕ್ಕೊಂಡು ಹೀಗೆ ಈ 3 ಚೈನ್ ಲಾಕ್ ಆಗೈತಲ್ಲ, ಆ ಲಾಕ್ ಒಳಗಡಿಕೆ ಮತ್ತೆ ಒಂದು ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಈಗ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅದರ ಪಕ್ಕದಲ್ಲಿ 3 ಚೈನ್ ಇದೆಯಲ್ಲ, ಈ ಚೈನಿಗೆ ಒಂದ್ಸಲಿ ಹೀಗೆ ಲಾಕ್ ಮಾಡಿ ಇಲ್ಲಿಂದ ಈ ರಿಂಗ್ ಒಳಗಡೆ, ಇದು ಡಬಲ್ ಕ್ರೋಶದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ರಿಂಗ್ ಒಳಗಡೆ ಹೇಗೆ ಡಬಲ್ ಕ್ರೋಶ ಮಾಡೋದು ಅಂತ, ಈ ರಿಂಗ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೀಗೆ 2 ಥ್ರೆಡ್ಡಲ್ಲಿ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಲ್ಲಿ ಒಂದ್ಸಲಿ ಥ್ರೆಡ್ ತೆಗಿಯೋದು. ನಾನಿಲ್ಲಿ ಫಸ್ಟ್ ಒಂದು ಆರ್ಚ್ ತೋರಿಸೋದ್ನೆಲ್ಲ ಡಬಲ್ ಕ್ರೋಶ ಮಾಡಿ, ಅದೇ ರೀತಿ ಸೇಮು 12 ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ನಾನಿಲ್ಲಿ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಈಗ ನೋಡಿ 3 ಚೈನ್ ಒಳಗಡೆ ಹೀಗೆ 12 ಡಬಲ್ ಕ್ರೋಶ ಮಾಡಾದಮೇಲೆ ಈ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳೋದು. 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ದು ಲಾಕ್ ಇರುತ್ತಲ್ಲ, ಆ ಲಾಕ್ ಒಳಗಡೆ ಒಂದ್ಸಲಿ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಆಮೇಲೆ ಥ್ರೆಡ್ ಕಟ್ ಮಾಡಿಕೊಂಡು ಹೀಗೆ ಥ್ರೆಡ್ ತೆಗಿಯೋದು. ಈಗ ಫಸ್ಟ್ ಸ್ಟೆಪ್ಪಿನ ಥ್ರೆಡ್ಡು ಮತ್ತು 2ನೇ ಸ್ಟೆಪ್ಪಿನ ಥ್ರೆಡ್ಡು ಎರಡೂ ಇರುತ್ತಲ್ಲ, ಅದನ್ನ ಹೀಗೆ ಗಂಟು ಹಾಕ್ಕೊಂಡು ಆಮೇಲೆ ಕೊನೆಗೆ ಅದನ್ನ ಕಟ್ ಮಾಡಿಕೊಂಡು ಗ್ಲೂ ಹಾಕಿ ಸ್ವಲ್ಪ ಥ್ರೆಡ್ಗಳನ್ನ ಬಟ್ಟೆಗೆ ಅಂಟಿಸ್ಬಿಟ್ರೆ ಗಟ್ಟಿಯಾಗಿರುತ್ತೆ. ನೋಡಿ, ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ನು, ಇದು ಥರ್ಡ್ ಒನ್ನು. ಬೇಕಾದ್ರೆ ಇಲ್ಲಿಗೆ ಈ ರಿಂಗು ಮಧ್ಯದಲ್ಲಿ ಯಾವುದಾದ್ರೂ ಫ್ಲವರ್ ಬೀಡೋ ಅಥವಾ ರೌಂಡ್ ಬೀಡೋ ಆ ಥರ ಹಾಕ್ಕೊಬೋದು, ಚಿಕ್ಕದು. ಈಗ 4ನೇ ಥರ ಆರ್ಚ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಟ್ಟೆಗೆ ಲಾಕ್ ಮಾಡಿಕೊಂಡು
ಮತ್ತು 3 ಚೈನು. ಇದು 3 ಚೈನ್ ಏನಕ್ಕೆ ಅಂದರೆ ಆರ್ಚ್ಗೆ ಆ ಕಡೆ ಈ ಕಡೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತ ಚೈನ್ ಹಾಕ್ಕೊಳ್ಳೋದಷ್ಟೇ. ಇದು ಡೈರೆಕ್ಟು ಫಿಕ್ಸಿಂಗು, ಬಟ್ಟೆಗೆ ಫಿಕ್ಸಿಂಗ್ ಆರ್ಚ್ ಇದು. ಈ ಆರ್ಚ್ನ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶ ಯಾವುದ್ರಾಗಾದರೂ ಮಾಡ್ಕೊಬೋದು. ನಾನಿಲ್ಲಿ ಡಬಲ್ ಕ್ರೋಶದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ತಗೊಂಡು ಹೀಗೆ ಬಟ್ಟೆಗೆ ಡೈರೆಕ್ಟಿಗೆ ಲಾಕ್ ಮಾಡ್ಕೊತಾ ಇರೋದು. 2 ಥ್ರೆಡ್ಡಾಗ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಾಗ ಒಂದ್ಸಲಿ ಹೀಗೆ ಥ್ರೆಡ್ ತೆಗಿತಾ ಇರೋದು. ಮತ್ತು ಅದೇ ಹೋಲಿಂದ ಥ್ರೆಡ್ ತಗೊಂಡು 9 ಅಥವಾ 10 ಡಬಲ್ ಕ್ರೋಶ ಹಾಕ್ತಾ ಬರೋಣ. ನೋಡಿ ಇಲ್ಲಿ 9 ಡಬಲ್ ಕ್ರೋಶ ಮಾಡಿಕೊಂಡು ಹೀಗೆ ಪಕ್ಕದಲ್ಲಿ ಡೈರೆಕ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೇಸಿಕ್ಕು ನೀವು ಫಸ್ಟ್ ಒನ್ನು ಈ ಥರ ಆರ್ಚ್ಗಳು ಕಲೀರಿ. ಈ ಥರ ಆರ್ಚ್ಗಳು ಕಲಿತ್ರೆ ನಿಮಗೆ ಎಲ್ಲ ಥರ ಯಾವುದೇ ಥರ ಡಿಸೈನ್ಗಳಾದರೂ ಬರುತ್ತೆ. ಈ ಆರ್ಚ್ಗಳಲ್ಲೇ ಇನ್ನೂ ವೆರೈಟೀಸ್ ಇದೆ. ಅದೇನಾದರೂ ನಿಮ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಇನ್ನು ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.